ಅದು ಖಾಸಗಿ ವ್ಯಕ್ತಿಗೆ ಸೇರಿದಂತಹ ಜಾಗ. ಆದರೆ ಅಲ್ಲಿನ ನಗರಸಭೆ ಆ ಜಾಗವನ್ನ ಸ್ವಾಧೀನಪಡಿಸಿಕೊಂಡು ಬಡವರಿಗೆ ಹಂಚಿತು. ಪರಿಹಾರವೇ ಕೊಟ್ಟಿರಲಿಲ್ಲ. ಇದೇ ನಡೆ ಇದೀಗ ಇಡೀ ಕಚೇರಿ ಖಾಲಿ ಖಾಲಿ ಹೊಡೆಯುವಂತಾಗಿದೆ. ಪರಿಹಾರ ಕೊಡದ ನಗರಸಭೆ, ಪೀಠೋಪಕರಣ ಜಪ್ತಿ, ಕುರ್ಚಿಗಳಿಲ್ಲದೆ ನೆಲದ ಮೇಲೆ ಕುಳಿತು ಸಿಬ್ಬಂದಿ ಕೆಲಸ, ಕೊಠಡಿಗೆ ಕೊಠಡಿಯೇ ಖಾಲಿ, ಕುಳಿತುಕೊಳ್ಳಲು ಕುರ್ಚಿಗಳಿಲ್ಲ, ಫ್ಯಾನ್ ಇಲ್ಲ, ಎಸಿ ಕಾಣಿಸ್ತಿಲ್ಲ, ಪ್ರಿಂಟರ್ಗಳ ಸುಳಿವಿಲ್ಲ. ಅಂದಹಾಗೆ ಇದು ಯಾದಗಿರಿ ನಗರಸಭೆಯ ಕಚೇರಿಯ ದೃಶ್ಯ. ವಿಷಯ ಅಂದ್ರೆ ಇವರ ಹೆಸರು ಸರಸ್ವತಿ, ಯಾದಗಿರಿ ನಗರದ ನಿವಾಸಿ. ಈಕೆಗೆ ಸೇರಿದ ಜಾಗದ ವಿಚಾರದಲ್ಲಿ 1984ರಲ್ಲಿ ನಗರಸಭೆ ಅಧಿಕಾರಿಗಳು ಎಡವಟ್ಟು ಮಾಡಿದ್ರು. ಈಕೆಗೆ ಸೇರಿದ ಜಾಗವನ್ನ ಸರ್ಕಾರಿ ಜಾಗ ಅಂದುಕೊಂಡು ಸ್ವಾಧೀನಪಡಿಸಿಕೊಂಡಿದ್ರು. ಬಡವರಿಗೆ ನಿವೇಶನವನ್ನು ಹಂಚಿದ್ರು. ನಗರಸಭೆ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದ ಸರಸ್ವತಿ 45 ವರ್ಷಗಳಿಂದ ಹೋರಾಟ ನಡೆಸಿದ್ರು. ಇದರ ಪರಿಣಾಮ ನ್ಯಾಯಾಲಯ ಸರಸ್ವತಿಗೆ ಪರಿಹಾರ ನೀಡುವಂತೆ ಆದೇಶಿಸಿತ್ತು. ನಾ ಕೋರ್ಟ್ನಾಗ ಇಲ್ಲಿ ಹಾಕಿದೆ ಕೇಸು ಅವ್ರು ತೊಗೊಂಡ್ಮ್ಯಾಗ. ಇಲ್ಲಿಂದ ಅದೇನೋ ಸಣ್ಣ ಕೋರ್ಟ್ನಾಗ ಇನ್ನೊಂದು ಕೋರ್ಟಿಗೆ ಸಿವಿಲ್ ಕೋರ್ಟಿಗೆ ಹೋಯ್ತು. ಆ ಸಿವಿಲ್ ಕೋರ್ಟ್ಲಿಂದ ಏನಾಯ್ತು ನಡೆದು ಒಂದು 20 ವರ್ಷ ಆಯಿತು, 15 ವರ್ಷ ಇಲ್ಲಿ ನಡೀತು. ಇಲ್ಲಿಂದ ಅಲ್ಲಿ ಬೆಂಗಳೂರಿಗೆ ಹೋದ್ರು ಅವರು. ಇಲ್ಲಿನೂ ನನ್ನಂತಾಯ್ತು, ಅಲ್ಲಿನೂ ನನ್ನಂತಾಯ್ತು. ಗುಲ್ಬರ್ಗಕ್ಕೆ ಹೋಯ್ತು ಹೈಕೋರ್ಟು. ಗುಲ್ಬರ್ಗ ನಮಗೆ ಗುಲ್ಬರ್ಗದಾಗೂ ನನ್ನ ಜಾಗಿ ನನಗಾಯ್ತು. ನ್ಯಾಯಾಲಯದ ಆದೇಶವಿದ್ದರೂ ನಗರಸಭೆ ಈಕೆಗೆ 2,14,00,000 ರೂಪಾಯಿ ಪರಿಹಾರ ಕೊಟ್ಟಿರಲಿಲ್ಲ. ಹೀಗಾಗಿ ಯಾದಗಿರಿಯ ಜಿಲ್ಲಾ ನ್ಯಾಯಾಲಯ ಪರಿಹಾರದ ಬದಲಿಗೆ ಪೀಠೋಪಕರಣ ಜಪ್ತಿಗೆ ಆದೇಶ ಕೊಟ್ಟಿದೆ. ಸದ್ಯ ನಗರಸಭೆ ಪೀಠೋಪಕರಣಗಳನ್ನು ಜಪ್ತಿ ಮಾಡಲಾಗಿದೆ. ಸದ್ಯ ನೋಡ್ಬೋದು, ಈಗ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀವಿ. ಇದು ಯಾದಗಿರಿ ನಗರಸಭೆಯ ಕಟ್ಟಡ. ಈ ಒಂದು ಕಟ್ಟಡದಲ್ಲಿರುವಂಥ ಪ್ರತಿಯೊಂದು ವಸ್ತುಗಳು ಅಂದರೆ ಟೇಬಲ್ ಆಗಿರ್ಬೋದು, ಕುರ್ಚಿ ಆಗಿರ್ಬೋದು, ಮತ್ತು ಕಂಪ್ಯೂಟರ್ ಆಗಿರ್ಬೋದು, ಈ ರೀತಿಯ ಪ್ರಿಂಟರ್ ಮತ್ತು AC ಆಗಿರ್ಬೋದು, ಫ್ಯಾನ್ಗಳು ಎಲ್ಲವೂ ಕೂಡ ಈಗ ಜಪ್ತಿ ಮಾಡೋಂಥೇಳಿ ಕೋರ್ಟ್ ಆದೇಶ ಮಾಡಿರೋ ಕಾರಣಕ್ಕಾಗಿ ಈಗ ಇಲ್ಲಿರುವಂಥ ಎಲ್ಲ ಒಂದು ವಸ್ತುಗಳನ್ನು ಜಪ್ತಿ ಮಾಡುವಂಥ ಕೆಲಸ ಕೂಡ ಈಗ ಆಗಿರುವಂಥದ್ದು. ಇಡೀ ಕಚೇರಿ ಸದ್ಯ ಖಾಲಿ ಖಾಲಿ ಹೊಡೀತಿದೆ. ಕುರ್ಚಿ ಟೇಬಲ್ ಇಲ್ಲದೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಪರದಾಡುವಂತಾಗಿದೆ. ಕೆಲವರಂತೂ ನೆಲದ ಮೇಲೆ ಕುಳಿತು ಕೆಲಸ ಮಾಡ್ತಿದ್ದಾರೆ. ಮತ್ತೊಮ್ಮೆ ಇದನ್ನು ಸಾಹೇಬ್ರ ಜೊತೆ, ಜಿಲ್ಲಾಧಿಕಾರಿ ಜೊತೆ ಚರ್ಚಿಸಿ ಇದಕ್ಕೆ ಏನು ಪೇ ಮಾಡಬೇಕಾಗುತ್ತೆ ಮತ್ತು ಅವ್ರ ಜೊತೆ ಸೆಟ್ರೇಟ್ ಮಾಡಿಕೊಂಡು ಅವರು ಅಡ್ವೊಕೇಟ್ ಇದ್ದಾರೆ, ಮತ್ತು ಸ್ವಚ್ಛತಿ ವೈಫ್ ಆಫ್ ನಾರಾಯಣರಾವ್ ಪಾಸ್ಮಲ್ ಅವರು ಇದ್ದಾರೆ. ಸೊ ಅವ್ರ ಜೊತೆ ಒಂದು ಸರಿ ಚರ್ಚೆ ಮಾಡಿ ಅವ್ರದ್ದೆಲ್ಲ ಅಪ್ರೂವಲ್ ತೊಗೊಂಡು ಅವ್ರದ್ದು ಏನು ಪೇಮೆಂಟ್ ಇದೆ ಹಂತವಾಗಿ ಅವರಿಗೆ ಕೊಡ್ಲಿಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಜಪ್ತಿ ಮಾಡಿದ ಎಲ್ಲಾ ಪೀಠೋಪಕರಣಗಳನ್ನ ಸದ್ಯ ನ್ಯಾಯಾಲಯಕ್ಕೆ ಒಪ್ಪಿಸಲಾಗಿದೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಎನ್ನುವಂತೆ ನಗರಸಭೆ ಅಧಿಕಾರಿಗಳು ಈಗ ಪರಿಹಾರ ಕೊಡ್ತೀವಿ ಅಂತಿದ್ದಾರೆ. ಅಮೀನ್, TV9 ಯಾದಗಿರಿ.